ಜಿ ಎಸ್ ಟಿಯಿಂದ ಸಾಮಾನ್ಯರಿಗೆ ಎಷ್ಟು ಪರ್ಸೆಂಟ್ ಅನುಕೂಲ ಆಗ್ಬೋದು? ಈಗ ಸರ್ಕಾರ ತಂದಿರುವ GST 2.0 ರಿಫಾರ್ಮ್ಸ್ ಇಂದ ಜನಸಾಮಾನ್ಯರಿಗೆ ಆಗುವ ಅನುಕೂಲಗಳು ಹೇಗೆ, ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಸರ್ಕಾರ ಹೇಳಿದೆ ಇನ್ಶೂರೆನ್ಸ್ ಪಾಲಿಸಿ ಹಾಗೂ ಎಜುಕೇಷನ್, ಸ್ಟೇಷನರಿ ಐಟಮ್ಗಳಿಗೆ 0 GST ಅಂತ. ಉದಾಹರಣೆಗೆ GST ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅಂತ ಲೆಕ್ಕ ಹಾಕೋದಾದರೆ, ₹100 ಒಂದು ವಸ್ತುಗೆ 18% GST ಇರ್ತಾಯಿತ್ತು. ಒಟ್ಟು ಅದರ ಬೆಲೆ ₹118 ಆಗ್ತಾಯಿತ್ತು. ಆ ₹118 ಆಗ್ತಾ ಇದ್ದರಲ್ಲಿ 18% GSTನ ಕಳೆದ್ರೆ ಅದರ ಬೆಲೆ ₹100 ಆಯಿತು. ಅಂದರೆ ₹118 ಇದ್ದಂಥ ಬೆಲೆ ₹100 ಆಯಿತು. ಅಂದರೆ 118ರಲ್ಲಿ 15% ಕಡಿಮೆ ಆಯಿತು. ಅಂದರೆ ಆ್ಯಕ್ಚುಲಾಗಿ ನಮಗೆ 18% GST ಕಡಿಮೆ ಆಗಲಿಲ್ಲ, ಒಟ್ಟಾರೆಯಾಗಿ 15% ಕಡಿಮೆ ಆಯಿತು. ಇದು GSTಲಿ ಕಡಿಮೆ ಆಗಿರೋ ಬೆಲೆ. ಹಾಗೂ ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಈ ಪ್ಯಾಕೇಜ್ ಫುಡ್ ಐಟಮ್ಸ್ ಮತ್ತು ಸ್ಟೇಷನರಿ ಮತ್ತು ಇನ್ಶೂರೆನ್ಸ್ ಐಟಮ್ಗಳಲ್ಲಿ GSTನ 0% ಮಾಡಿದ್ದಾರೆ. ಆದರೆ ಈ GST 0% ಆಗಿರೋದ್ರಲ್ಲಿ ಕಂಪನಿಗಳಿಗೆ ನಷ್ಟ ಆಗ್ತಾಯಿದೆ. ಅದು ಹೇಗೆ ಅಂತಂದರೆ, ಇದನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ 18% ಟ್ಯಾಕ್ಸ್ ಇದ್ದಿದ್ದು ಇವಾಗ ಅದು 0% ಟ್ಯಾಕ್ಸ್ ಆಗಿದೆ. ಬಟ್ ಆ ಕಂಪನಿಯವರು ₹100 ಪ್ರೀಮಿಯಂ ಕಲೆಕ್ಟ್ ಮಾಡೋ ಸಮಯದಲ್ಲಿ ಆ ಕಂಪನಿನ ಒಂದು ಆಫೀಸ್ ಬಿಲ್ಡ್ ಮಾಡಬೇಕು ಅಂತಂದರೆ ಅದಕ್ಕೆ ಕಂಪ್ಯೂಟರ್ ಸಿಸ್ಟಮ್ಸು, ಬಾಕಿ ಅದರ ಬಾಡಿಗೆ, ಅದರ ಎಲೆಕ್ಟ್ರಿಸಿಟಿ ಬಿಲ್ಲು, ಇವುಗಳಿಗೆಲ್ಲ ಕಂಪನಿ GST ಪೇ ಮಾಡಿರುತ್ತೆ. ಆ GST ಪೇ ಮಾಡಿರೋದನ್ನು ಕಸ್ಟಮರ್ಸಿಂದ ಅವರು ಕಲೆಕ್ಟ್ ಮಾಡ್ತಾರೆ. ಉದಾಹರಣೆಗೆ ಆ ಕಂಪನಿಯವರು ₹100 ಪ್ರೀಮಿಯಮ್ಮಲ್ಲಿ ₹50ಗೆ ಅವರು ₹50 ಖರ್ಚು ಮಾಡಿಬಿಟ್ಟು ಅದಕ್ಕೆ ಒಂದು 18% GST ಇದು ಮಾಡಿರ್ತಾರೆ ಅಂತಂದರೆ, ಕಟ್ಟಿರ್ತಾರೆ GSTನ ಅಂತಂದರೆ 18%ಗೆ ₹9 GST ಕಟ್ಟಿರ್ತಾರೆ. ಈಗ ₹50 ಅವರು ₹100ಗೆ ಅವರು ₹9 GST ಕಟ್ಟಿದರೆ ಅವ್ರಿಗೆ ಆಗಿರೋ ನಷ್ಟ ₹9 ಆಗಿದೆ. ಆ ₹9ನ ರಿಕವರಿ ಮಾಡ್ಕೊಳ್ಳೋಕ್ಕೆ ಅವರು ತಮ್ಮ ಪ್ರೀಮಿಯಂ ಕಾಸ್ಟ್ನ ಮತ್ತು ಬಾಕಿ ಸಾಮಗ್ರಿಗಳ ಬೆಲೆಯನ್ನು ಹೆಚ್ಚು ಮಾಡ್ತಾರೆ.